ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೊಲ್ಲಿ ರಾಷ್ಟ್ರಗಳ ಮಧ್ಯದ ಯುದ್ಧ ಹರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡುವ ಮೂಲಕ ದಾಳಿ ಪ್ರತಿದಾಳಿಗಳಾಗ್ತಾ ಇತ್ತು. ಹರ್ಮುಜ್ ಜಲಸಂಧಿ ಬಂದ್ ಮಾಡಿರೋದ್ರಿಂದ ಅಲ್ಲಾಗ್ತಾ ಇರುವಂತಹ ಯುದ್ಧ ಇಡೀ ವಿಶ್ವದ ಹಲವು ರಾಷ್ಟ್ರಗಳಿಗೆ ಯುದ್ಧದ ಬಿಸಿ ತಾಗ್ತಾ ಇತ್ತು. ಕಾರಣ ಅದೇ ಹರ್ಮುಜ್ ಜಲಸಂಧಿಯ ಮೂಲಕ ತೈಲ, LPG ಎಲ್ಲದರ ಸಾಗಾಟ ಆಗಬೇಕಾಗಿತ್ತು ಹಲವು ರಾಷ್ಟ್ರಗಳಿಗೆ, ಭಾರತ ಸೇರಿದಂತೆ. ಬಟ್ ಅದನ್ನ ಕ್ಲೋಸ್ ಮಾಡಿರೋದ್ರಿಂದ ಸಮಸ್ಯೆಗಳಾಗ್ತಾ ಇದೆ. ಹಾಗಾಗಿ 24 ಗಂಟೆ ಒಳಗಡೆ ಹರ್ಮುಜ್ ಜಲಸಂಧಿ ಓಪನ್ ಮಾಡಿ, ಇಲ್ಲವಾದ್ರೆ ವಿಶ್ವ ಭೂಪಟದಿಂದ ಇರಾನ್ ದೇಶವನ್ನ ಅಳಿಸಿ ಹಾಕ್ತೀವಿ ಅನ್ನುವಂತ ಎಚ್ಚರಿಕೆ. ಇರಾನ್ ದೇಶಕ್ಕೆ ಅತಿ ದೊಡ್ಡ ವಾರ್ನಿಂಗ್ ಅನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೊಟ್ಟಿದ್ದಾರೆ. ಇರಾನ್ ದೇಶಕ್ಕೆ 24 ಗಂಟೆಗಳ ಡೆಡ್ ಲೈನ್ ಅನ್ನ ಡೊನಾಲ್ಡ್ ಟ್ರಂಪ್ ಕೊಟ್ಟಿದ್ದಾರಂತೆ ಹರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡೋದಕ್ಕೆ. ಹರ್ಮುಜ್ ಜಲಸಂಧಿ ಮುಚ್ಚಿರುವ ಕಾರಣ ವಿಶ್ವದಾದ್ಯಂತ ತೈಲ ಬೆಲೆ ಏರಿಕೆ ಆಗಿದೆ, ಸಮಸ್ಯೆ ಆಗ್ತಾ ಇದೆ. ತೈಲ ಮತ್ತು LPG ಅಭಾವದಿಂದ ಇಡೀ ವಿಶ್ವದ ಹಲವು ರಾಷ್ಟ್ರಗಳು ಸಮಸ್ಯೆಯನ್ನ ಅನುಭವಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇರಾನ್ಗೆ ಎಚ್ಚರಿಕೆಯನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೊಟ್ಟಿದ್ದಾರೆ. ಇರಾನ್ ದೇಶದ ಎಲ್ಲಾ ಇಂಧನ ಮೂಲಗಳನ್ನ ಉಡಿಸ್ ಮಾಡೋದಾಗಿ ಟ್ರಂಪ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಣು ವಿದ್ಯುತ್ ಸ್ಥಾವರಗಳನ್ನ ಧ್ವಂಸ ಮಾಡುವ ಎಚ್ಚರಿಕೆಯನ್ನ ಟ್ರಂಪ್ ನೀಡಿದ್ರ. ಕರ್ಗ್ ದ್ವೀಪವನ್ನೇ ಕೈವಶ ಮಾಡಿಕೊಳ್ಳುತ್ತಾ ಅಮೆರಿಕ ಮತ್ತು ಇಸ್ರೇಲ್ 24 ಗಂಟೆ ಒಳಗಡೆ ಈ ಹರ್ಮುಜ್ ಜಲಸಂಧಿ ಓಪನ್ ಆಗಲೇಬೇಕು ಅನ್ನುವಂತ ಎಚ್ಚರಿಕೆ ಅಮೆರಿಕ ಕಡೆಯಿಂದ ಇರಾನ್ಗೆ ರವಾನೆ ಆಗ್ತಾ ಇದೆ ಅಂತ. ಯಾಕೆ ಅಮೆರಿಕ ಇಷ್ಟೊಂದು ಇನಿಷಿಯೇಟಿವ್ ತಗೊಂಡು ಹರ್ಮುಜ್ ಜಲಸಂಧಿ ಓಪನ್ ಮಾಡೋದಕ್ಕೆ ಎಚ್ಚರಿಕೆ ಕೊಡ್ತಾ ಇದೆ, ಡೆಡ್ ಲೈನ್ ಕೊಡ್ತಾ ಇದೆ ಅಂದ್ರೆ, ಹಲವು ರಾಷ್ಟ್ರಗಳ ಒತ್ತಡ ಅಮೆರಿಕ ಮೇಲೆ, ನೀವು ಯುದ್ಧ ಪ್ರಾರಂಭ ಮಾಡಿದ್ರೆ ನಿಲ್ಲಿಸಬೇಕು, ನೀವು ಸಮಸ್ಯೆಗಳಾಗ್ತಾ ಇದೆ ಇಡೀ ವಿಶ್ವದಾದ್ಯಂತ ಅಂತ. ಸೊ ಈ ಒತ್ತಡ ಮತ್ತು ವಾರ್ನಿಂಗ್ ಗಳಿಗೆ ಡೊನಾಲ್ಡ್ ಟ್ರಂಪ್ ಅವರು ಕೂಡ ನೇರವಾಗಿ ಇರಾನ್ಗೆ ವಾರ್ನಿಂಗ್ ಕೊಡೋ ಹಂತಕ್ಕೆ ಬಂದಿದ್ದಾರೆ ಹರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಟ್ ಎಷ್ಟರ ಮಟ್ಟಿಗೆ ಅದು ಕ್ಲಿಯರ್ ಆಗುತ್ತೆ ಅನ್ನೋದನ್ನ ಮತ್ತೊಂದು ಅಪ್ಡೇಟ್ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇರಾನ್ ಅಣು ಘಟಕ ಟಾರ್ಗೆಟ್ ಮಾಡಿ ಇಸ್ರೇಲ್ಗೆ ತಿರುಗೇಟನ್ನ ಕೊಡ್ತಾ ಇದೆಯಂತೆ. ಇಸ್ರೇಲ್ನ ಅಣು ಸ್ಥಾವರ ಇದ್ದ ನಗರದ ಮೇಲೆ ಇರಾನ್ ನೇರವಾಗಿ ದಾಳಿ ಮಾಡಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಡಿಮೋನಾ ಪಟ್ಟಣದ ಮೇಲೆ ಇರಾನ್ ಕ್ಷಿಪಣಿ ದಾಳಿ ಮಾಡಿದೆ ಇಸ್ರೇಲ್ನಲ್ಲಿರುವಂತಹ ನಗರ. ಡಿಮೋನಾ ಮತ್ತು ಅರಾದ್ ಪಟ್ಟಣಗಳಲ್ಲಿ ಇಸ್ರೇಲ್ ಅಣು ಸ್ಥಾವರ ಹೊಂದಿದ್ದು, ಎರಡೂ ಸ್ಥಾವರಗಳನ್ನ ಕೂಡ ಗುರಿಯಾಗಿಸಿಕೊಂಡು ಇರಾನ್ ತನ್ನ ದಾಳಿಯನ್ನ ಮುಂದುವರಿಸ್ತಾ ಇದೆ. ಇರಾನ್ ದಾಳಿಯಿಂದ ಇಸ್ರೇಲ್ನಲ್ಲಿ 100ಕ್ಕೂ ಅಧಿಕ ಮಂದಿಗೆ ಗಂಭೀರ ಗಾಯ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಇರಾನ್ ಅಣು ಘಟಕ ಟಾರ್ಗೆಟ್ ಮಾಡಿದ ಇಸ್ರೇಲ್ಗೆ ಈ ರೀತಿ ತಿರುಗೇಟನ್ನ ಕೊಡ್ತಾ ಇದೆ. ಪ್ರಮುಖ ಸ್ಥಳ ಅಣು ಸ್ಥಾವರ, ಅದನ್ನ ಟಾರ್ಗೆಟ್ ಮಾಡಿಕೊಂಡು ಇರಾನ್ ದಾಳಿಯನ್ನ ಮುಂದುವರಿಸ್ತಾ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಡಿಜಿಟಲ್ ಎಡಿಟರ್ ದಿಲೀಪ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನ್ಯೂಸ್ ರೂಮ್ ಇಂದ. ದಿಲೀಪ್, ಇಡೀ ವಿಶ್ವದ ಹಲವು ರಾಷ್ಟ್ರಗಳು, ಭಾರತ ಸೇರಿದಂತೆ ಹಲವು ರಾಷ್ಟ್ರಗಳು ಆಲ್ರೆಡಿ ಸಮಸ್ಯೆಯನ್ನು ಅನುಭವಿಸ್ತಾ ಇದೆ ತೈಲ ಮತ್ತು LPG ವಿಚಾರಕ್ಕೆ ಸಂಬಂಧಪಟ್ಟಂತೆ. ಕಾರಣ ಹರ್ಮುಜ್ ಜಲಸಂಧಿ ಬಂದ್ ಆಗಿರೋ ಕಾರಣದಿಂದ. ಹಂಗಾಗಿ ಅಮೆರಿಕ ಮೇಲೆ ನೇರ ದೇಶಗಳಿಂದ ಒತ್ತಡ ಜಾಸ್ತಿ ಆಗ್ತಾ ಇರೋದ್ರಿಂದ ಇದನ್ನ ಕನ್ಸಿಡರ್ ಮಾಡಿಕೊಂಡು ಇರಾನ್ಗೆ ನೇರವಾಗಿ ವಾರ್ನಿಂಗ್ ಕೊಡ್ತಾ ಅಮೆರಿಕ ಅನ್ನೋದು ಒಂದು ಪ್ರಶ್ನೆ. ಅದರ ಜೊತೆಗೆ ಇಸ್ರೇಲ್ನ ಪ್ರಮುಖ ಸ್ಥಳಗಳ ಮೇಲೆ ಟಾರ್ಗೆಟ್ ಮಾಡಿಕೊಂಡು ಇರಾನ್ ದಾಳಿ ಮಾಡ್ತಾ ಇದೆ ಅಂದ್ರೆ ಇಸ್ರೇಲ್ ಸುಮ್ಮನೆ ಕೂತ್ಕೊಳ್ಳುತ್ತಾ? ಅಗೇನ್ ಯುದ್ಧದ ಭೀಕರತೆ ದಿನ ಕಳೆದಂತೆ ಜಾಸ್ತಿ ಆಗೋ ಲಕ್ಷಣಗಳೇ ಕಾಣಿಸ್ತಾ ಇದೆ, ಬಿಟ್ರೆ ಕದನ ವಿರಾಮ, ಶಾಂತಿ ಒಪ್ಪಂದ ಅನ್ನುವಂತಹ ವಿಚಾರಗಳೇ ಇಲ್ವಾ ಅನ್ನೋದು ಪ್ರಶ್ನೆ. ಖಂಡಿತ ಶ್ರುತಿ, ಏನೊಂದು ಅಮೆರಿಕ ಮತ್ತು ಇಸ್ರೇಲ್ ದೇಶಗಳು ಇರಾನ್ ವಿರುದ್ಧ ಏನು ಯುದ್ಧವನ್ನು ಘೋಷಣೆ ಮಾಡಿದ್ದಾವೆ. ಈಗಾಗಲೇ 3 ವಾರಗಳನ್ನು ಈ ಯುದ್ಧ ಕಳೆದಿದೆ. ಈ ಯುದ್ಧ ಇನ್ನಷ್ಟು ಭೀಕರವಾಗುವಂತಹ ಮತ್ತು ಈ ಒಂದು ಅಣು ಸ್ಥಾವರಗಳನ್ನೇ ಗುರಿಯಾಗಿಸಿ ನಡೀತಿರುವಂಥ ದಾಳಿ ಏನಿದೆ ಅದು ಜನಸಾಮಾನ್ಯರನ್ನು ಇನ್ನಷ್ಟು ಸಂಕಷ್ಟಕ್ಕೆ ಈಡು ಮಾಡುವ ಎಲ್ಲ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇದೆ. ಅದರಲ್ಲೂ 24 ಗಂಟೆಗಳ ಡೆಡ್ಲೈನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ಗೆ ಕೊಟ್ಟಿದ್ದಾರೆ. ನಿನ್ನೆ ರಾತ್ರಿ ಈ ಕುರಿತಾಗಿ ಅವರು ಸ್ಪಷ್ಟವಾದ ಸಂದೇಶವನ್ನು ಇರಾನ್ಗೆ ರವಾನೆ ಮಾಡಿದ್ದಾರೆ. ನಾವು ಈಗಾಗಲೇ ನಿಮ್ಮ ಅಣು ಘಟಕ ಏನಿದೆ, ಏನೊಂದು ಅಣು ಸಂಸ್ಕರಣಾ ಘಟಕ ಏನಿದೆ ನತಾನ್ಸಲ್ಲಿ, ಅದನ್ನು ನಾವು ಈಗಾಗಲೇ ಉಡಿಸ್ ಮಾಡಿದ್ದೀವಿ. ಮತ್ತು ನಾವು ಇಷ್ಟಕ್ಕೆ ಸುಮ್ಮನೆ ನಿಲ್ಲೋದಿಲ್ಲ. ನೀವೇನಾದರೂ ಹರ್ಮುಜ್ ಜಲಸಂಧಿಯನ್ನು ಈ ಕೂಡಲೇ ಓಪನ್ ಮಾಡ್ದಲೇ ಇದ್ದರೆ ನಾವು ಇರಾನ್ನ ದೇಶವನ್ನು ವಿಶ್ವ ಭೂಪಟದಿಂದ ಅಳಿಸಿ ಹಾಕ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಮೂಲಕ ಏನು ಇರಾನ್ ಮೇಲೆ ಅಣುಬಾಂಬ್ ದಾಳಿ ನಡೆಸೋ ಎಚ್ಚರಿಕೆ ಕೊಟ್ಟರೆ ಗೊತ್ತಿಲ್ಲ, ಆದರೆ ವಿಶ್ವ ಭೂಪಟದಿಂದ ಈ ಇರಾನ್ನ ಅಳಿಸಿ ಹಾಕ್ತೀವಿ, ಆರ್ಬಿಟ್ರೇಟ್ ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೊಟ್ಟಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಏನಾಗುತ್ತೆ ಅಂದರೆ ಹರ್ಮುಜ್ ಜಲಸಂಧಿ 32 ಕಿಲೋಮೀಟರ್ನಷ್ಟು ಅಗಲವಾಗಿರೋ ಹರ್ಮುಜ್ ಜಲಸಂಧಿಯಲ್ಲಿ
ಏನೊಂದು ಆಳ ಸಮುದ್ರ ಬರುವಂಥದ್ದೇನಿದೆ ಅದು ಕೇವಲ 3-4 ಕಿಲೋಮೀಟರ್ ವ್ಯಾಪ್ತಿ ಅಷ್ಟೇ ಇದೆ. ಆ ಆಳ ಸಮುದ್ರ ಬರುವಂಥ ಪ್ರದೇಶ ಏನಿದೆ ಆ ಪ್ರದೇಶದಲ್ಲಿ ಮಾತ್ರ ತೈಲ ಮತ್ತು LPG ಹಡಗುಗಳು ಸಾಗಣೆ ಮಾಡೋದಕ್ಕೆ ಸಾಧ್ಯ. ಇನ್ನು ಆ ಒಂದು 4 ಕಿಲೋಮೀಟರ್ ಆಳ ಸಮುದ್ರದ ವ್ಯಾಪ್ತಿ ಏನಿದೆ ಆ ಸಮುದ್ರದ ವ್ಯಾಪ್ತಿ ಇರಾನ್ನ ಒಂದು ಗಡಿಯಲ್ಲಿ ಬರುತ್ತೆ. ಅದೇ ಕಾರಣದಿಂದಾಗಿ ಇರಾನ್ ಅದನ್ನು ಅಸ್ತ್ರವನ್ನಾಗಿ ಬಳಸ್ಕೊಂಡಿದೆ. ಬೇರೆ ಎಲ್ಲ ದೇಶಗಳಿಗಿಂತ ಹೆಚ್ಚಾಗಿ ಈ ಹರ್ಮುಜ್ ಜಲಸಂಧಿ ಬಳಸಬೇಕಾದ್ರೆ ನಮ್ಮ ಅನುಮತಿ ಬೇಕೇ ಬೇಕು. ಹಾಗಾಗಿ ಅದನ್ನು ಚೋಕ್ ಪಾಯಿಂಟ್ ಮಾಡಿ ಇಟ್ಕೊಂಡಿರೋದ್ರಿಂದಾಗಿ ಇಡೀ ವಿಶ್ವಕ್ಕೆ ತೈಲ ಮತ್ತು LPG ಕೊರತೆ ಉಂಟಾಗಿದೆ, ಭಾರತ ಸೇರಿದಂತೆ ಎಲ್ಲ ದೇಶಕ್ಕೂ. ಭಾರತ ಮತ್ತು ಚೀನಾಗೆ ಸ್ವಲ್ಪ ವಿನಾಯಿತಿ ಏನೋ ಸಿಕ್ಕಿದೆ, ಆಗಾಗ ಒಂದೆರಡು ಹಡಗುಗಳು ಸಂಚರಿಸೋಕ್ಕೆ ಅನುಮತಿ ಸಿಕ್ಕಿದೆ, ಆದರೂ ಪೂರ್ಣ ಪ್ರಮಾಣದಲ್ಲಿ ಅನುಮತಿ ಸಿಕ್ಕಿಲ್ಲ. ಹೀಗಾಗಿ ತೈಲ ಬೆಲೆ ಇನ್ನಷ್ಟು ಹೆಚ್ಚುತ್ತಾ ಇದೆ. ಇರಾನ್ನ ಉದ್ದೇಶವೂ ಅಷ್ಟೇ, ಈಗೇನು ತೈಲ ಬೆಲೆ ಯುದ್ಧ ಆರಂಭಕ್ಕೆ ಮೊದಲು $60 ಇತ್ತು ಒಂದು ಬ್ಯಾರೆಲ್ಗೆ, ಈಗಾಗಲೇ ಅದು $150 ತನಕ ಬಂದು ನಿಂತಿದೆ. ಈ ಒಂದು ಬೆಲೆಯನ್ನು $250ವರೆಗೂ ಏರಿಕೆ ಮಾಡಬೇಕು, ಆ ಮೂಲಕ ಅಮೆರಿಕಾಗೆ ಇನ್ನಷ್ಟು ಒತ್ತಡ ಏರಬೇಕು ಅನ್ನೋದು ಇರಾನ್ನ ತಂತ್ರಗಾರಿಕೆ. ಇರಾನ್ನ ಈ ತಂತ್ರಗಾರಿಕೆ ತುಂಬ ಚೆನ್ನಾಗಿ ಅರಿತಿರೋಂಥ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರ್ಬೋದು, ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಇರ್ಬೋದು, ನೇರವಾಗಿ ವಾರ್ನಿಂಗ್ ಮಾಡಿದ್ದಾರೆ. ಇನ್ನು 24 ಗಂಟೆಗಳ ಒಳಗೆ ಹರ್ಮುಜ್ ಜಲಸಂಧಿಯನ್ನು ಓಪನ್ ಅಪ್ ಮಾಡದಲ್ಲೇ ಇದ್ದರೆ ನಿಮಗೆ ನಾವು ಸುಮ್ಮನೆ ಬಿಡೋದಿಲ್ಲ, 24 ಗಂಟೆಗೆ ಡೆಡ್ಲೈನ್ನ ಫಾಲೋ ಮಾಡಬೇಕು ಅಂತ. ಇದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಏನು, ನಿನ್ನೆ ಅಷ್ಟೇ ನತಾನ್ಸ್ನಲ್ಲಿರುವಂಥ ಇರಾನ್ನ ನತಾನ್ಸಲ್ಲಿರುವಂಥ ಅಣು ಸಂಸ್ಕರಣಾ ಘಟಕವನ್ನು ಅಮೆರಿಕ ಮತ್ತು ಇಸ್ರೇಲ್ನ ಜಂಟಿ ದಾಳಿಯಲ್ಲಿ ನಾಶ ಮಾಡಲಾದ ಬಳಿಕ ಇದೀಗ ಇರಾನ್ ಕೂಡ ಪ್ರತಿ ದಾಳಿಯನ್ನು ಕೊಡ್ತಾ ಇದೆ. ಏನೊಂದು ಇಸ್ರೇಲ್ನಲ್ಲಿ ಇರುವಂತಹ 2 ಡಿಮೋನಾ ಪಟ್ಟಣದಲ್ಲಿರುವಂತಹ 2 ಏನೊಂದು ಅಣು ಸ್ಥಾವರಗಳಿದ್ದಾವೆ, ಅಲ್ಲಿ ಅಣು ವಿದ್ಯುತ್ ತಯಾರಾಗುತ್ತೆ, ಆ ಘಟಕಗಳನ್ನು ಗುರಿಯಾಗಿಸಿ ದಾಳಿ ಮಾಡಿದೆ. ಆದರೆ ಈ ಒಂದು ಇರಾನ್ನ ಕ್ಷಿಪಣಿಗಳು ಅಣು ಸ್ಥಾವರಕ್ಕೆ ಹೋಗಿ ಹಿಟ್ ಮಾಡಿದೆಯಾ ಅನ್ನೋದು ಇನ್ನೂ ಇದುವರೆಗೂ ದೃಢ ಆಗಿಲ್ಲ. ಆದರೆ ಡಿಮೋನಾ ಪಟ್ಟಣದ ಮೇಲಂತೂ ಈ ಒಂದು ಕ್ಷಿಪಣಿಗಳು ಬಿದ್ದಿದ್ದಾವೆ. ಇದರಿಂದ 100ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಅಂತ ತಿಳಿದು ಬಂದಿದೆ. ಇಸ್ರೇಲ್ನಲ್ಲಿ ಎಷ್ಟೇ ದೊಡ್ಡ ಮಟ್ಟದ ವಾಯು ರಕ್ಷಣಾ ವ್ಯವಸ್ಥೆ ಇದ್ರೂ, ಐರನ್ ಡೋಮ್ ಇದೆ, ಡೇವಿಡ್ ಸ್ಲಿಂಗ್ ಇದೆ ಮತ್ತು ಆ್ಯರೋ ಅಂತ ಇದೆ, ಆ 3 ವ್ಯವಸ್ಥೆಗಳಿದ್ದರೂ ಕೂಡ ಇರಾನ್ನ ಕ್ಷಿಪಣಿಗಳು ಅಪ್ಪಳಿಸಿರೋದು ನಿಜಕ್ಕೂ ಇರಾನ್ನ ಒಂದು ಕ್ಷಿಪಣಿ ಬಲವನ್ನು ತೋರಿಸುತ್ತೆ. ಜೊತೆಯಲ್ಲೇನೇ ಒಂದು ವೇಳೆ ಏನಾದರೂ ಇಸ್ರೇಲ್ನಲ್ಲಿರುವಂತಹ ಅಣು ಸ್ಥಾವರಗಳ ಮೇಲೆ ಏನಾದ್ರೂ ಇರಾನ್ನ ಕ್ಷಿಪಣಿಗಳು ದಾಳಿ ಮಾಡಿದ್ರೆ ಆ ಸಂದರ್ಭದಲ್ಲಿ ಇಸ್ರೇಲ್ನಲ್ಲೂ ಅಣು ವಿಕಿರಣ ಸೋರಿಕೆ ಆತಂಕ ಎದುರಾಗುತ್ತೆ. ಸದ್ಯದ ಮಟ್ಟಿಗೆ ಇಸ್ರೇಲ್ನ ಏನು ನತಾನ್ಸಲ್ಲಿ ನೆನ್ನೆ ನಡೀತು ದಾಳಿ, ಅದರಲ್ಲಿ ಅಣು ವಿಕಿರಣ ಸೋರಿಕೆ ಆತಂಕ ಇಲ್ಲ ಅಂತ ಮೇಲ್ನೋಟ ಕಂಡು ಬರ್ತಿದೆ. ಆದರೆ ಇಸ್ರೇಲ್ ಮೇಲೆ ಇದೇ ರೀತಿ ಇರಾನ್ ದಾಳಿ ನಡೆಸಿದಾಗ ಅಲ್ಲಿ ಅಣು ವಿಕಿರಣ ಸೋರಿಕೆ ಆದರೆ ಭಾರಿ ಪ್ರಮಾಣದ ಅನಾಹುತಗಳು ಕಾದಿದೆ. ಶ್ರುತಿ. ಓಕೆ ದಿಲೀಪ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.